ಸಂಗೀತ ಗಾಯಕರು, ಹಲವಾರು ಪ್ರಸ್ತುತಿಗಳು. ಅದರ ಬಗ್ಗೆ ಕಿರುಪರಿಚಯವನ್ನು ನಮ್ಮ ಮಹಿಳಾ ನಿರ್ದೇಶಕರು ಉಮಾ ಜಗದೀಶ್ ಅವರು ನೆರವೇರಿಸಿಕೊಡ್ತಾರೆ. ಶ್ರೀಮಾನ್ ಜರುಗು ಎಸ್ ಶ್ರೀನಿವಾಸ್ ಮತ್ತು ಶ್ರೀಮತಿ ಅಲಮೇಲಮ್ಮನವರ ಪುತ್ರರಾದ ಭಾಸ್ಕರ್ ಎಸ್ ಇವರು ಅಂತಾರಾಷ್ಟ್ರೀಯ ಆರ್ಯಭಟ ಪ್ರಶಸ್ತಿ ಪುರಸ್ಕೃತರು. ಇವರು ಸಂಗೀತದಲ್ಲಿ ವಿದ್ವಾಂಸರು. ಶಾಲೆಯ ಕಾಲೇಜುಗಳಲ್ಲಿ ಓದುವ ದಿನಗಳಲ್ಲಿ ಇವರು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಅಂತರ ಶಾಲಾ ಕಾಲೇಜು ಸ್ಪರ್ಧೆಗಳಲ್ಲಿ ಭಾಗವಹಿಸುತ್ತಿದ್ದರು. ಆಶ್ಚರ್ಯಕರವಾದ ವಿಷಯ ಏನಂದ್ರೆ ಇವರ ತಂದೆ ಇವರ ಗುರುವಾಗಿದ್ದರು. ಬಹಳ ಸಂತೋಷವಾಗುತ್ತೆ. ತಂದೆ ಆಶೀರ್ವಾದವೇ ಒಂದು ಅದೃಷ್ಟ ಅಂದ್ರೆ ಅದರ ಜೊತೆಗೆ ಅವರೇ ಗುರುವಾಗಿದ್ದರು ಮತ್ತು ಅವರ ತಂದೆಯ ಸಂಗೀತ ಕಲೆಯನ್ನು ಉಳಿಸಬೇಕು ಮತ್ತು ಬೆಳೆಸಬೇಕು ಎಂಬ ಉದ್ದೇಶದಿಂದ ಅವರು ಒಂದು ವೃಂದವನ್ನು ರಚಿಸಿ ಸಂಘ ಸಂಸ್ಥೆಗಳಲ್ಲಿ ಭಕ್ತಿ ಸಂಗೀತ, ಸುಗಮ ಸಂಗೀತ, ದಾಸವಾಣಿ, ಜನಪದ ಗೀತೆಗಳು, ಸಿನಿಮಾ ಗೀತೆಗಳು, ಗಾಯನ ಕಾರ್ಯಕ್ರಮಗಳನ್ನು ನೀಡಿ ಇವರು 106 ಸನ್ಮಾನಗಳನ್ನು ಸ್ವೀಕರಿಸಿದ್ದಾರೆ. 34 ಪ್ರತಿಷ್ಠಿತ ಬಿರುದುಗಳನ್ನು ಸ್ವೀಕರಿಸಿದ್ದಾರೆ. ಗಣೇಶೋತ್ಸವ, ರಾಮೋತ್ಸವ, ಶಿವರಾತ್ರಿ, ನವರಾತ್ರಿ, ಹನುಮ ಜಯಂತಿ, ದಾಸರ ದಿನೋತ್ಸವಗಳು ಅಂದ್ರೆ ಆರಾಧನೆಗಳಲ್ಲಿ ಹಲವಾರು ಸಂದರ್ಭಗಳಲ್ಲಿ ಇವರು ಕಾರ್ಯಕ್ರಮವನ್ನು ನೀಡಿದ್ದಾರೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಮೈಸೂರು ದಸರಾ ಕಾರ್ಯಕ್ರಮ, ವಾರ್ತಾ ಇಲಾಖೆ, ಕನ್ನಡ ಸಾಹಿತ್ಯ ಪರಿಷತ್, ಬಿಬಿಎಂಪಿ ರವರು ನೀಡಿರುವ ಹಲವಾರು ಕಾರ್ಯಕ್ರಮಗಳನ್ನು ನೀಡಿದ್ದಾರೆ. ಬೆಂಗಳೂರು ಅಲ್ಲದೆ ನಾಡಿನಾದ್ಯಂತ ಮತ್ತು ದೆಹಲಿ ಕನ್ನಡ ಸಂಘದಲ್ಲಿ ಕೂಡ ಗಾಯನ ಕಾರ್ಯಕ್ರಮ ನೀಡಿದ್ದಾರೆ. ಕೋವಿಡ್ ಸಂದರ್ಭದಲ್ಲಿ ಇವರೇ ಪ್ರಪ್ರಥಮವಾಗಿ ಗೀತೆಯನ್ನ ರಚಿಸಿ ರಾಗ ಸಂಯೋಜನೆ ಮಾಡಿ ಹಾಡಿದ್ದಾರೆ. ಕೊರೋನಾ ಹಾಡು ಹೆಚ್ಚು ಪ್ರಚಾರವಾಗಿದ್ದು ನಂತರ ಸಾಹಿತಿಗಳ ಹಾಡುಗಳಿಗೆ ಅವರೇ ರಾಗ ಸಂಯೋಜನೆ ಮಾಡಿ ಅವರು ಸಹ ಒಳ್ಳೆಯ ಪ್ರಚಾರವಾಗಿದೆ. ಅದು ಕೂಡ ಯೂಟ್ಯೂಬ್ ಚಾನೆಲ್ ಅಲ್ಲಿ, ಫೇಸ್ಬುಕ್ ಮೂಲಕ ಇವರು ಪ್ರಸಿದ್ಧಿಯಾಗಿದ್ದಾರೆ. ನಾನಾ ರಾಜ್ಯಗಳು, ವಿದೇಶಗಳಲ್ಲಿ ಅವರ ಹೆಸರುವಾಸಿಯಾಗಿದ್ದಾರೆ. ಕೆಲವು ಸಂಘ ಸಂಸ್ಥೆಗಳಲ್ಲಿ ಕಾರ್ಯಕ್ರಮಗಳಲ್ಲಿ ಮುಖ್ಯ ಅತಿಥಿಯಾಗಿ ಹಾಗೂ ಶಾಲಾ ಕಾಲೇಜುಗಳ ಸಂಗೀತ ಕಾರ್ಯಕ್ರಮಗಳಲ್ಲಿ ಇವರು ತೀರ್ಪುಗಾರರಾಗಿ ಕೂಡ ಇವರು ಕಾರ್ಯಕ್ರಮವನ್ನು ಮಾಡಿ ತೀರ್ಪುಗಾರರಾಗಿ ಭಾಗಿಯಾಗಿದ್ದಾರೆ. ಇವರ ತಂದೆಯ ಆಶೀರ್ವಾದವನ್ನೇ ಸಂಗೀತದಲ್ಲಿ ಮುಂದುವರಿಸುತ್ತಿದ್ದೇನೆ ಎಂದು ಹೇಳಿ ಹೆಮ್ಮೆಯಿಂದ ಹೇಳಿಕೊಳ್ಳುತ್ತಿದ್ದಾರೆ. ಅಂತಾರಾಷ್ಟ್ರೀಯ ಆರ್ಯಭಟ ಪ್ರಶಸ್ತಿ, ನೊಬೆಲ್ ಪ್ರಶಸ್ತಿ, ಅಂತಾರಾಷ್ಟ್ರೀಯ ಇಂಡಿಯನ್ ಐಕಾನ್ ಪ್ರಶಸ್ತಿ, ಗಂಧದ ಗುಡಿ ರಾಜ್ಯೋತ್ಸವ ಪ್ರಶಸ್ತಿ, ಪವರ್ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಪ್ರಶಸ್ತಿ, ಗಾನ ಗಂಧರ್ವ ಡಾಕ್ಟರ್ ರಾಜ್ಕುಮಾರ್ ಪ್ರಶಸ್ತಿ, ಭಾರತ ಸೇವಾ ರತ್ನ, ರಾಷ್ಟ್ರೀಯ ಬಸವಶ್ರೀ ಸಂಗೀತ ಚೂಡಾಮಣಿ, ಹೀಗೆ ಹಲವಾರು 10, 100, ಸಾವಿರಾರು ಸನ್ಮಾನಗಳನ್ನ ಇವರ ಇನ್ನೂ ಸ್ವೀಕರಿಸುವಂತಾಗಲಿ ಹಾಗೂ ಯಶಸ್ವಿಯಾಗಲಿ ಅಂತ ನಾವು ಮಾರ್ಕಂಡೆ ದೇವರಲ್ಲಿ ಬೇರಿಕೊಂಡು ಎಲ್ಲ ಒಂದು ನಿಮ್ಮ ಸಮ್ಮುಖದಲ್ಲಿ ಕನ್ನಡ ಸಂಘದ ಪರವಾಗಿ ಇವರನ್ನ ಆಶೀರ್ವಾದಿಸಿ ಹಾಗೂ ಹಾರೈಸಿ ಸನ್ಮಾನಿಸಲಾಗುತ್ತಿದೆ.